ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 5ದಲ್ಲಿ ನಾನು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಬಗ್ಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟ ನಾನು ವಿವರಣೆ ಮಾಡಿ ಹೇಳಿದ್ದೇನೆ. ಇವತ್ತಿನ ಕ್ಲಾಸದಲ್ಲಿ ನಾನು ಫಾಂಟ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಫಾಂಟ್ ಎಫೆಕ್ಟ್ ಯಾವ ರೀತಿ ಕೊಡೋದು ಮತ್ತು ಒಂದು ನಾರ್ಮಲ್ ಟೆಕ್ಸ್ಟನ್ನು ಯಾವ ರೀತಿಯಾಗಿ ಒಂದು ಅಟ್ರಾಕ್ಟಿವ್ ಟೆಕ್ಸ್ಟಾಗಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕ್ಲಾಸ್ದಲ್ಲಿ ತಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋವನ್ನು ನೋಡ್ರಿ ಅಂತ ಹೇಳ್ತಾ, ಸೊ ಕ್ಲಾಸ್ 5 ಕ್ಲಾಸನ್ನು ಯಾರು ಅಟೆಂಡ್ ಆಗಿಲ್ಲ ಅವರಿಗಾಗಿ ಆ ಒಂದು ಕ್ಲಾಸ್ 5ದ ಒಂದು ಲಿಂಕನ್ನು ಇವತ್ತಿನ ಕ್ಲಾಸದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕ್ತೀನಿ. ಸೊ ಅದನ್ನು ಓಪನ್ ಮಾಡಿ ನೀವು ಕೂಡ ನೋಡ್ಕೋಬೋದು. ಸೊ 5 ಕ್ಲಾಸನ್ನು ನೋಡಿರಿ, 6ಅನ್ನು ನೋಡಿರಿ. ಸೊ ನೀವು ಕೂಡ ಒಂದು MS ವರ್ಡ್ದಲ್ಲಿ ಪರ್ಫೆಕ್ಟ್ ಆಗಿರಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ನಂತರ ಈಗ ನಾವು ನಾರ್ಮಲ್ ಟೆಕ್ಸ್ಟನ್ನು ಟೈಪ್ ಮಾಡ್ತೀನಿ. ಸೊ ನೀವು ಕೂಡ ನಾರ್ಮಲ್ ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೋದು. ಕ್ಯಾಪ್ಸ್ ಲಾಕ್ ಆನ್ ಮಾಡೋದು ಮತ್ತು ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಓಕೆ, ಕಂಪ್ಯೂಟರ್ ಕ್ಲಾಸಸ್ ಇನ್ ಕನ್ನಡ. ಸೊ ನಾವು ಏನಾದರೂ ಒಂದು ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಸೊ ನಿನ್ನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಸೊ ಫಾಂಟನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದನ್ನು ಈಗ ನನ್ನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಈಗ ಏರಿಯಲ್ ಬ್ಲ್ಯಾಕ್ ತಗೊಳ್ತೀನಿ. ಸೊ ಇವಾಗ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಫಾಂಟ್ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಸೊ ಫಾಂಟ್ ಸೈಜ್ ಜಾಸ್ತಿ ಮಾಡಬೇಕಾದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಲನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆ, ನಾ ಇಲ್ಲಿ ಏನು ಮಾಡಿದ್ದೀನಿ, ಈಗ ನೋಡಿರಿ ಏನು ಮಾಡಿನ, ಈಗ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಎಫೆಕ್ಟ್ ಕೊಡೋದಿರ್ತದೆ. ಸೊ ಇಲ್ಲಿ ಒಂದು ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಸೊ ಇದರಲ್ಲಿ ಬರ್ತಕ್ಕಂಥ ಒಂದು ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಇದರಲ್ಲಿ ಯಾವ್ದು ಬೇಕಲ್ಲ ಅದು ಒಂದು ಫಾರ್ಮ್ಯಾಟನ್ನು ನಾವು ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ಏನಾಗಿದೆ ನೋಡಿರಿ, ನಮ್ಮ ಟೆಕ್ಸ್ಟ್ ನಾರ್ಮಲ್ ಟೆಕ್ಸ್ಟ್ ಇದು ಏನಾಗಿದೆ, ಫಾರ್ಮ್ಯಾಟ್ ಆಗಿದೆ. ಸೊ ಈಗ ಮತ್ತೆ ನಾನು ಪುನಃ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಪುನಃ ಇಲ್ಲಿ ಒಂದು ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡಿ ಔಟ್ಲೈನ್ ಅಂತಿದೆ. ಸೊ ಔಟ್ಲೈನ್ಗೆ ಬರ್ತೀನಿ ನಾನು ಇಲ್ಲಿ. ಸೊ ಇಲ್ಲಿ ಔಟ್ಲೈನ್ ಅಂತಿದೆ. ಸೊ ಇಲ್ಲಿ ಔಟ್ಲೈನ್ಗೆ ಬಂದು ಔಟ್ಲೈನ್ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಔಟ್ಲೈನ್ ಕಲರ್ ನಮಗೆ ಯಾವ್ದು ಬೇಕಲ್ಲ ಅದು ಕಲರನ್ನು ನಾನು ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ನೋಡಿರಿ ಔಟ್ಲೈನ್ ಕಲರನ್ನು ಯಾವ್ದು ಇಟ್ಟಿದ್ದೀನಿ ಈಗ, ಸೊ ಪರ್ಪಲ್ ಕಲರ್ ಔಟ್ಲೈನ್ ಕಲರ್ ಇಟ್ಟಿದ್ದೀನಿ. ಓಕೆ, ಸೊ ಮತ್ತೆ ನಾವು ಪುನಃ ಮೌಸ್ ಕ್ಲಿಕ್ ಮಾಡಿ ಔಟ್ಲೈನ್ ತೊಗೊಂಡು ಇಲ್ಲಿ ಕೆಳಗಡೆ ಬರಬೇಕಾಗ್ತದೆ. ಸೊ ಇಲ್ಲಿ ವೇಟ್ ಅಂತ ಬರ್ತಾವೆ ನೋಡ್ರಿ. ಇಲ್ಲಿ ಏನು ಬರ್ತಾವೆ, ಇಲ್ಲಿ ವೇಟ್. ಸೊ ವೇಟ್ ಅಂದರೆ ನಮಗೆ ಯಾವ ಥರದ ಔಟ್ಲೈನ್ ಬೇಕು, ಇಲ್ಲಿ ಪಾಯಿಂಟ್ಸ್ಗಳು ಬರ್ತಾವೆ ನೋಡ್ರಿ ಇಲ್ಲಿ. ಸೊ ಈ ಪಾಯಿಂಟ್ಸ್ ಪ್ರಕಾರ ನಾವು ಲೈನ್ಸನ್ನು ತೊಗೋಬೋದು. 1 ಪಾಯಿಂಟ್ ಇರ್ಬೋದು. ಸೊ ಈ ಪ್ರಕಾರ ನಾವು ಇಲ್ಲಿ ಪಾಯಿಂಟ್ಸ್ ಮೇಲೆ ಏನು ಮಾಡ್ಬೋದು ಅಂದರೆ ಇಲ್ಲಿ ಔಟ್ಲೈನ್ ತೊಗೋಬೋದು. ಸೊ ಇಲ್ಲಿ ಏನು ಮಾಡ್ತೇನೆ ಅಂದರೆ ಈಗ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಈಗ ಔಟ್ಲೈನ್, ಸೊ ಈ ಲೈನ್ಸ್ ಬಂದಿರ್ತವೆ. ಸೊ ಇಲ್ಲಿ ನೋಡಿರಿ ವೇಟ್ ಆಗ್ತಿರ್ತದೆ. ಸೊ ಇದರಲ್ಲಿ ನಮಗೆ ಎಷ್ಟು ಪಾಯಿಂಟ್ಸ್ನ ಔಟ್ಲೈನ್ ಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಔಟ್ಲೈನ್ ಎಷ್ಟು ನಮಗೆ ಥಿಕ್ ಲೈನ್ಸ್ ಬೇಕು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 3 ಪಾಯಿಂಟ್ ತಗೊಳ್ತೀನಿ. ಸೊ ಈಗ ಔಟ್ಲೈನ್ ನೋಡಿರಿ, ಔಟ್ಲೈನ್ ಏನಾಗಿದೆ, ಸ್ವಲ್ಪ ದಪ್ಪಾಗಿದೆ, ಥಿಕ್ ಲೈನ್ ಆಗಿದೆ. ಸೊ ಈಗ ಮತ್ತೆ ಮೌಸ್ ಕ್ಲಿಕ್ ಮಾಡಬೇಕು, ಔಟ್ಲೈನ್ದಲ್ಲಿ ಹೋಗಬೇಕು. ಔಟ್ಲೈನ್ದಲ್ಲಿ ಹೋದ ನಂತರ ಇಲ್ಲಿ ವೇಟ್ ಆದ ನಂತರ ಇಲ್ಲಿ ಡ್ಯಾಶಸ್ ಅಂತ ಬರ್ತವೆ. ಡ್ಯಾಶಸ್ಸು ನೀವು ತೊಗೋಬೋದು. ಸೊ ಇಲ್ಲಿ ಡಾಟ್ ತೊಗೋಬೋದು, ರೌಂಡ್ ಡಾಟ್ ತೊಗೋಬೋದು, ಇಲ್ಲ ಸ್ಕ್ವೇರ್ ಡಾಟ್ ತೊಗೋಬೋದು. ಸೊ ಈ ಪ್ರಕಾರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೋಡಿರಿ. ಡ್ಯಾಶ್ ತೊಗೋಬೋದು. ಓಕೆ, ಸೊ ಈ ಪ್ರಕಾರ ಡ್ಯಾಶ್ ಡಾಟ್. ಸೊ ಈ ಪ್ರಕಾರ ನಾವು ಇದರಲ್ಲಿ ಯಾವ್ದು ಬೇಕಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡೋಣ, ಸ್ಕ್ವೇರ್. ಸೊ ಇವಾಗ ನಾನು ಸ್ಕ್ವೇರ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ನೋಡಿರಿ ಈಗ ಏನಾಗಿದೆ, ಈಗ ಔಟ್ಲೈನ್ ನಾವು ಅಪ್ಲೈ ಮಾಡಿದ್ದೇವೆ. ಸೊ ಔಟ್ಲೈನ್ ಸೈಜನ್ನು ಜಾಸ್ತಿ ಮಾಡ್ಕೊಂಡಿದ್ದೇವೆ ಮತ್ತು ಡ್ಯಾಶನ್ನು, ಸೊ ಔಟ್ಲೈನ ಡಾಟ್ ಇದ್ದಂಥದ್ದೊಂದು ಏನು ತೊಗೊಂಡೀನಿ, ಔಟ್ಲೈನ್ ಸ್ಟೈಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದ್ರ ನಂತರ ನಾವು ಎಲ್ಲಿ ಬರಬೇಕಂದ್ರೆ ಇನ್ನು ಪುನಃ ಎಲ್ಲಿ ಹೋಗ್ಬೇಕಂದ್ರೆ ಈಗ ಸೀದಾ ಇಲ್ಲಿ ಮೋರ್ ಲೈನ್ಸ್ ಅಂತ ಬರ್ತದೆ ನೋಡಿರಿ. ಸೊ ಇಲ್ಲಿ 3 ಲೈನ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿ
ಇಲ್ಲಿ ಏನು ಬರ್ತದೆ ಅಂದರೆ ಇಲ್ಲಿ ಕಲರ್ ನಾವು ಇಲ್ಲಿಯೂ ಕೂಡ ಬಂದು ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಕಲರ್ನ ಬೇಕಾದರೆ ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡಿರಿ ಕಲರ್ ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ. ಸೊ ಇವಾಗ ಮತ್ತೆ ನಾವು ಕಲರನ್ನು ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡಿರಿ ಕಲರನ್ನು ಇಲ್ಲಿ ಕೂಡ ಬಂದು ನಾವು ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಕಲರ್ ಚೇಂಜ್ ಆದ ನಂತರ ಇಲ್ಲಿ ಬಿಡ್ತದೆ. ಸೊ ಅಲ್ಲಿ ಬಿಡ್ತು ಬಂದಿತ್ತು. ಸೊ ಇಲ್ಲಿ ಬಂದಿದೆ ನೋಡಿರಿ ಕಂಪೌಂಡ್ ಟೈಪ್ ಅಂತ ಬಂದಿದೆ. ಸೊ ಇದರಲ್ಲಿ ನಮಗೆ ಯಾವ್ದು ಬೇಕಲ್ಲ ಸ್ಟೈಲನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. ಓಕೆ, ಸ್ವಲ್ಪ ಚೇಂಜ್ ಆಗ್ತದೆ ಇದು. ಸೊ ಇದ್ರ ನಂತರ ಇಲ್ಲಿ ಡ್ಯಾಶ್ ಟೈಪ್ ಅಂತ ಬರ್ತದೆ. ಸೊ ಡ್ಯಾಶ್ ಟೈಪ್ದಾಗ ಮತ್ತು ನಾವು ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಇನ್ನು ಕ್ಯಾಪ್ ಟೈಪ್ ಅಂತ ಬರ್ತದೆ. ಫ್ಲ್ಯಾಟ್ ಮತ್ತು ಸ್ಕ್ವೇರ್, ರೌಂಡ್ ಈ ಪ್ರಕಾರ ಇದ್ದಿರ್ತವೆ. ಸೊ ಇದರಲ್ಲಿ ನಾವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಜಾಯಿಂಟ್ ಟೈಪ್, ಸೊ ಇದರಲ್ಲಿ ಕೂಡ ನಾವು ನಮಗೆ ಏನು ಮಾಡೋ ಬೆವೆಲ್ ಅಂತ ಬರ್ತದೆ, ಬೆವೆಲ್ ಮತ್ತು ಮೈಟರ್ ಅಂತ ಬರ್ತದೆ, ಮತ್ತೊಂದು ರೌಂಡ್ ಅಂತ ಬರ್ತದೆ. ಸೊ ಇವಾಗ ನಾನು ಬೆವೆಲ್ ತಗೊಳ್ತೀನಿ. ಸೊ ಇವಾಗ ನೋಡಿರಿ ಚೇಂಜ್ ಆಗಿದೆ. ಓಕೆ, ಸೊ ಇದ್ರ ನಂತರ ನಾವು ಮತ್ತೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿ ಎಲ್ಲಿ ಹೋಗ್ಬೇಕಂದ್ರೆ ಈಗ ಸ್ಯಾಡೋಕ್ಕೆ ಬರಬೇಕು. ಓಕೆ, ಸ್ಯಾಡೋ ಅಂದರೆ ಏನು, ಸ್ಯಾಡೋ ಅಂದರೆ ಹತ್ರದ ನೆರಳನ್ನು ಬೀಳೋ ಹಾಗೆ ಮಾಡೋದು. ಸೊ ಇದು ಔಟರ್ ಶ್ಯಾಡೋ ಬರ್ತದೆ, ಇದು ಇನ್ನರ್ ಶ್ಯಾಡೋ. ಇನ್ನರ್ ಶ್ಯಾಡೋ ಟೆಕ್ಸ್ಟದ ಒಳಗಡೆ ಬೇಕಾಗಿತ್ತಂದ್ರೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲೆಲ್ಲ ಬಂದಿರ್ತಾವೆ ಟಾಪ್ ರೈಟ್. ಓಕೆ, ಇನ್ಸೈಡ್ ಟಾಪ್ ರೈಟ್, ಇನ್ಸೈಡ್ ರೈಟ್ ಸೈಡ್. ಓಕೆ, ಇನ್ಸೈಡ್ ಬಾಟಮ್ ರೈಟ್. ಸೊ ಇವಾಗ ಈ ಪ್ರಕಾರ ತೋರಿಸ್ತೀವಿ. ಇನ್ಸೈಡ್ ಬಾಟಮ್, ಓಕೆ, ಇನ್ಸೈಡ್ ಬಾಟಮ್ ಲೆಫ್ಟ್. ಸೊ ಇದ್ರಾಗ ನಮ್ಗೆ ಯಾವ್ದು ಬೇಕಲ್ಲ ಇದನ್ನು ನಾವು ಮೌಸ್ ಕ್ಲಿಕ್ ಮಾಡ್ಕೊಬೇಕು. ಸೊ ಅವಾಗ ಏನಾಗಿದೆ, ಶ್ಯಾಡೋ ಈಗ ಅಪ್ಲೈ ಆಗಿದೆ. ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇದನ್ನು ಸೈಜನ್ನು ಜಾಸ್ತಿ ಮಾಡಿ ತೋರಿಸ್ತೀನಿ. ನೋಡಿರಿ ಶ್ಯಾಡೋ ಅಪ್ಲೈ ಆಗಿದೆಯಲ್ಲ, ನೋಡಿರಿ. ಓಕೆ, ಸೊ ಇವಾಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹೋಗಿ ಸೊ ಶ್ಯಾಡೋದಲ್ಲಿ ಹೋಗಿ ಇದು ಬರ್ತದೆ ಇಲ್ಲಿ ಪರ್ಸ್ಪೆಕ್ಟಿವ್ ಅಂತ ಬರ್ತದೆ. ಸೊ ಇದರಲ್ಲಿ ನಾವು ಶ್ಯಾಡೋವನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಾದಂಥ ಶ್ಯಾಡೋವನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಏನು ಮಾಡ್ಕೊಂಡೇನು ಅಪ್ಪರ್ ಲೆಫ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿರಿ ಇಲ್ಲಿ ಶ್ಯಾಡೋ ಬಂದಾಗಿದೆ. ಓಕೆ, ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತೆ ಪುನಃ ಮತ್ತೆ ಎಲ್ಲಿ ಹೋಗ್ರಿ, ಶ್ಯಾಡೋದಲ್ಲಿ ಹೋಗ್ರಿ. ಶ್ಯಾಡೋದಲ್ಲಿ ಹೋಗಿ ಇಲ್ಲಿ ಶ್ಯಾಡೋ ಆಪ್ಷನ್ಸ್ ಅಂತ ಬರ್ತದೆ. ಸೊ ಶ್ಯಾಡೋ ಆಪ್ಷನ್ಸ್ದಲ್ಲಿ ನಾವು ಶ್ಯಾಡೋ ಕಲರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಶ್ಯಾಡೋ ಕಲರ್ ನೋಡಿರಿ, ಶ್ಯಾಡೋ ಕಲರ್ ಚೇಂಜ್ ಆಗಿದೆ. ಓಕೆ, ಶ್ಯಾಡೋ ಕಲರ ಚೇಂಜ್ ಆಗಿದೆ. ಓಕೆ, ಆಮೇಲೆ ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಸೊ ಬ್ಲರ್ ಮಾಡ್ಕೋಬೋದು, ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನೋಡಿರಿ. ಓಕೆ, ನಮಗೆ ಯಾವ ಪ್ರಕಾರ ಬೇಕು ಆ ಪ್ರಕಾರ ನಾವು ಆ್ಯಂಗಲ್ಸನ್ನು ಚೇಂಜ್ ಮಾಡ್ಕೋಬೋದು. ಓಕೆ, 130 ಡಿಗ್ರಿ ನಾನು ಇಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಇದ್ರ ನಂತರ ಮತ್ತು ನಾನು ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಸೊ ರಿಫ್ಲೆಕ್ಷನ್ದಲ್ಲಿ ಸೊ ಶ್ಯಾಡೋ ಗೊತ್ತಾಯ್ತಲ್ಲ. ಸೊ ಶ್ಯಾಡೋದಲ್ಲಿ ಇದ್ರ ಇಷ್ಟು ಬಂದಿರ್ತವೆ. ಸೊ ಇದ್ರ ನಂತರ ನಾನು ಎಲ್ಲಿ ಹೋಗ್ತೇನೆ ಅಂದರೆ ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ ಬಂದು ಸೊ ರಿಫ್ಲೆಕ್ಷನ್ ಅಂದರೆ ಏನು, ಅದರದೇ ಒಂದು ಪ್ರತಿಬಿಂಬ ಬೀಳ್ತದೆ. ಓಕೆ, ಇದು ಹಾಫ್ ರಿಫ್ಲೆಕ್ಷನ್ ಅಂತ ಬರ್ತದೆ, ಇದು ಟೈಟ್ ರಿಫ್ಲೆಕ್ಷನ್ ಅಂತ ಬರ್ತದೆ. ಓಕೆ, ಇದು ಫುಲ್ ರಿಫ್ಲೆಕ್ಷನ್. ನೋಡಿರಿ ಟಚ್ ಆಗಿರ್ತದೆ ಅದಕ್ಕೆ. ಸೊ ಸ್ವಲ್ಪ ನಮಗೆ ಗ್ಯಾಪ್ ತಗೊಳ್ಳೋಣ. ಓಕೆ, ಇದು ಹಾಫ್ ರಿಫ್ಲೆಕ್ಷನ್ 4 ಪಾಯಿಂಟ್, ಇದು ಫುಲ್ ರಿಫ್ಲೆಕ್ಷನ್ 4 ಪಾಯಿಂಟ್, ಇದು 8 ಪಾಯಿಂಟ್ ಫುಲ್ ರಿಫ್ಲೆಕ್ಷನ್. ಓಕೆ, ಸೊ ಈ ಪ್ರಕಾರ ನಮಗೆ ಈ ಪ್ರಕಾರ ತೊಗೋಬೋದು ಇಲ್ಲಿ. ಸೊ ನಾವು ಇವಾಗ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಏನು ಮಾಡ್ತೀನಿ ನಾನು 4 ಪಾಯಿಂಟ್ ಆಫ್ಸೆಟ್ ಫುಲ್ ರಿಫ್ಲೆಕ್ಷನ್ ತೊಗೋತೀನಿ. ನೋಡಿ ಇದು ರಿಫ್ಲೆಕ್ಷನ್ ಆಗಿದೆ. ಸೊ ಗೊತ್ತಾಯ್ತಲ್ಲ. ಸೊ ಇವಾಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಪುನಃ ಎಲ್ಲಿ ಹೋಗ್ತೀನಿ, ನಾನು ಇಲ್ಲಿ ರಿಫ್ಲೆಕ್ಷನ್ದಲ್ಲಿ ಹೋಗ್ತೀನಿ. ರಿಫ್ಲೆಕ್ಷನ್ದಲ್ಲಿ ಹೋಗಿ ಸೊ ರಿಫ್ಲೆಕ್ಷನ್ ಆಪ್ಷನ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ರಿಫ್ಲೆಕ್ಷನ್ ನಾವು ಏನು ಮಾಡ್ಕೋಬೋದು, ಇಲ್ಲಿ ಬಂದಿದೆ ನೋಡಿ ರಿಫ್ಲೆಕ್ಷನ್. ಓಕೆ, ಇಲ್ಲಿ ರಿಫ್ಲೆಕ್ಷನ್ನ ಏನು ಮಾಡ್ಕೋಬೋದು, ಮತ್ತೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ಸೆಟ್. ಓಕೆ, ಇದನ್ನು ಸೈಜನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಟ್ರಾನ್ಸ್ಪರೆನ್ಸಿ ಮಾಡ್ಕೋಬೋದು. ನೋಡಿರಿ ಟ್ರಾನ್ಸ್ಪರೆನ್ಸಿ ಅಂತಂದರೆ ಸೊ ಈ ಪ್ರಕಾರ. ಓಕೆ, ನೋಡಿರಿ ನಮಗೆ ಎಷ್ಟು ಬೇಕಷ್ಟೇ ಟ್ರಾನ್ಸ್ಪರೆನ್ಸಿ ಕೂಡ ಇಲ್ಲಿ ಮಾಡ್ಕೋಬೋದು. ಓಕೆ, ಅದರ ನಂತರ ಬ್ಲರ್ ಮಾಡ್ಕೋಬೋದು, ಡಿಸ್ಟೆನ್ಸ್ ಕೊಡ್ಬೋದು. ಸೊ ಇವೆಲ್ಲನೂ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಕಲರ್ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಮತ್ತೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಈಗ ಸೊ ಗ್ಲೋ ಅಂತ ಬರ್ತದೆ. ಸೊ ಗ್ಲೋದಲ್ಲಿ ಬಂದು ಸೊ ಗ್ಲೋ ಅಂದರೆ ಏನಾಗ್ತದೆ, ಸೊ ಔಟ್ಲೈನ್ಗೆ ನಾವು ಈ ಪ್ರಕಾರ ಗ್ಲೋವನ್ನು ಅಪ್ಲೈ ಮಾಡ್ಕೋಬೋದು. ನೋಡಿರಿ. ಓಕೆ, ನಮಗೆ ಯಾವ ಪ್ರಕಾರ ಬೇಕಲ್ಲ ಆ ಪ್ರಕಾರ ನಾವು ಇಲ್ಲಿ ಗ್ಲೋ ಹಾಕ್ಬೋದು. ಸೊ ಇದರಲ್ಲಿ ಇಷ್ಟು ಇದ್ದಾವೆ. ಇದರಲ್ಲಿ 3 ಕಲರ್ಸ್ ಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕಾಗ್ತದೆ, ಇಲ್ಲಿ ಹೋಗಿ ನೀವು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ನೋಡಿರಿ ಗ್ಲೋ 3 ಕಲರ್ಸ್ದಲ್ಲಿ ಹೋಗಿ ಇದರಲ್ಲಿ ನಾವು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೋಡಿರಿ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮೊದಲು.
ಇಲ್ಲಿ ಗ್ಲೋವನ್ನು ನಾನು ಇಲ್ಲಿ ಮೊದಲ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಗ್ಲೋ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಗ್ಲೋ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಮತ್ತು ಪುನಃ ನಾನು ಏನು ಮಾಡ್ತೀನಿ, ಈಗ ಗ್ಲೋದಲ್ಲಿ ಹೋಗಿ ಏನು ಮಾಡ್ತೀನಿ, ಗ್ಲೋ ಆಪ್ಷನ್ಸ್ ಅಥವಾ ಗ್ಲೋ ಕಲರ್ದಲ್ಲಿ ಬರ್ತೀನಿ. ಕಲರ್ ಚೇಂಜ್ ಮಾಡ್ತಾಯಿದ್ದೇನೆ. ನೋಡಿರಿ, ಕಲರ್ ಚೇಂಜ್ ಆಗ್ತಾಯಿದೆಯಲ್ಲ. ಸೊ ಇವಾಗ ನೋಡಿರಿ, ಕಲರ ಚೇಂಜ್ ಆಗ್ತಾಯಿದೆ. ಸೊ ಈ ಪ್ರಕಾರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು ನೋಡಿರಿ. ಓಕೆ, ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏನೇನು ನೋಡಿದ್ವಿ ಹಂಗಾರೆ, ಔಟ್ಲೈನ್ ಹಾಕೋದು, ಆಮೇಲೆ ಸ್ಯಾಡೋ, ಔಟ್ಲೈನ್ ಕಲರ್, ಆಮೇಲೆ ಸ್ಯಾಡೋ ಹಾಕೋದು, ಸ್ಯಾಡೋ ಕಲರ್ ಚೇಂಜ್ ಮಾಡೋದು, ರಿಫ್ಲೆಕ್ಷನ್ ಕೊಡೋದು, ಆಮೇಲೆ ಗ್ಲೋ ಕೊಡೋದು, ಗ್ಲೋ ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಸೊ ಈ ಪ್ರಕಾರ ನಾವೆಲ್ಲನೂ ಇವತ್ತಿನ ಕ್ಲಾಸ್ದಲ್ಲಿ ನೋಡಿದ್ದೀವಿ. ಓಕೆ, ಈ ಕ್ಲಾಸ್ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.